ಮತ್ತು ಎರಡನೇದು ಈ ಮೇಕೆದಾಟು. ಈಗ ಮುಖ್ಯಮಂತ್ರಿಗಳು ಮೇಕೆದಾಟು ಬಗ್ಗೆ ಹಾಗೆ ಹೀಗೆ ಪಾದಯಾತ್ರೆಗಳು ಎಲ್ಲ ಒಂದೇ ಸಮಗೆ ಕೂಗಾಡಿ ಉಸಿರು ಕಟ್ಟೋವರೆಗೆ ಕೂಗಾಡಿದ್ದಾರೆ. ಈಗ ಅವ್ರಿಗೆ ನಾನು ನೇರವಾಗಿ ಸವಾಲಾಗ್ತೀನಿ, ಕೂಡಲೇ ನೀವು ಮೇಕೆದಾಟು ಶುರು ಮಾಡಿ. ಸುಮ್ಮನೆ ಮಾತಾಡೋದು ಬೇಡ, ನಾಟಕ ಆಡೋದು ಬೇಡ. ಕೂಡಲೇ ಮೇಕೆದಾಟು ಯಾವ ರೀತಿ ಮಾಡ್ತೀರಿ? ಏನಿದು ಸುಮ್ಮನೆ ಏನೋ ಕೇಂದ್ರ ಸರ್ಕಾರದಿಂದ ಅದು ಬಂದಿಲ್ಲ, ನಮ್ಗೆ ಗೊತ್ತಿಲ್ಲ, ಇವೆಲ್ಲ ಕತೆ ಬೇಡ. ಜನಗಳ ಮುಂದೆ ನೀವು ದಿನಗಟ್ಟಲೆ ಪಾದಯಾತ್ರೆ ಮಾಡಿ ಸಂಪೂರ್ಣ ಹೇಳಿದಿರಿ ಮೇಕೆದಾಟು ಮಾಡ್ತೀವಿ ಅಂತ. ಇದು ಸವಾಲು, ಕನ್ನಡಿಗರು ಸವಾಲಾಗ್ತಾ ಇದ್ದಾರೆ. ಏನು ಮಾಡ್ತೀರಿ ಮೇಕೆದಾಟು? ನಿಮ್ಮ ಕಾರ್ಯಕ್ರಮ ಏನು? ಯಾವ ರೀತಿ ಮೇಕೆದಾಟು ಮಾಡ್ತೀರಿ ಏನು ಅಂತ ಕೂಡಲೇ ನೀವು ತಿಳಿಸ್ಬೇಕು. ಮತ್ತು ತಮಿಳುನಾಡಿನಲ್ಲಿ ಮೇಕೆದಾಟಿಗೆ ಈಗ ಬಂದಿರತಕ್ಕಂಥ ಮುಖ್ಯಮಂತ್ರಿ ವಿಜಯ್ ಇವರು ವಿರೋಧ ಮಾಡ್ತಾ ಇದ್ದಾರೆ. ಒಂದು, ಮೇಕೆದಾಟು ಸುಪ್ರೀಂ ಕೋರ್ಟ್ನಲ್ಲಿ ಇದು ನಮಗೆ ಸಂಬಂಧವಿಲ್ಲ, ಏನಿದ್ರು ನೀವು ನಮ್ಮ ಹತ್ರ ಬರಬೇಡಿ, ನೀವು ನ್ಯಾಯಮಂಡಲಿಗೆ ಹೋಗಿ ಅಂತೇಳಿ ಹೇಳ್ಬಿಟ್ರು. ಅದನ್ನು ಇವರು ಮತ್ತೆ ತಿರುಗಿ ಮತ್ತೆ ಅದನ್ನು ನೀವು ತಗೊಳ್ಬೇಕು, ಪುನರ್ ಪರಿಶೀಲನೆ ಮಾಡಬೇಕು ಅಂತ ಅರ್ಜಿ ಹಾಕಿದ್ರು. ಆ ಅರ್ಜಿನೂ ವಜಾ ಆಯಿತು. ಮತ್ತೀಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ವಿಜಯ್ ಭೇಟಿ ಮಾಡಿ ನೀವು ಇದಕ್ಕೆ ಅನುಮತಿ ಕೊಡಬೇಡಿ ಅಂತ ಹೇಳಿದ್ದಾರೆ. ಇದು ಚಾಲೆಂಜ್, ಕರ್ನಾಟಕ ಮುಖ್ಯಮಂತ್ರಿಗೂ ಅವ್ರಿಗೂ ಚಾಲೆಂಜ್. ಇದು ಕರ್ನಾಟಕ ಮುಖ್ಯಮಂತ್ರಿ ಜವಾಬ್ದಾರಿ, ಇದು ಮೇಕೆದಾಟು. ಬೇರೆ ಏನು ಮಾತಾಡೋದು ಬೇಡ. ಮೊದಲು ಮೇಕೆದಾಟು ಇದು ಮಾಡಬೇಕಾದ್ದು ನಿಮ್ಮ ಕರ್ತವ್ಯ. ಮೇಕೆದಾಟು ಬಗ್ಗೆ ಏನು ಅನ್ನೋದನ್ನು ನಾಡಿನ ಜನತೆಗೆ ನೀವು ಹೇಳಬೇಕಾಗಿದೆ. ಸೊ ಈಗ ವಿಜಯ್ಗೆ ನಾವು ಬಹಳ ಗಂಭೀರವಾಗಿ ಹೇಳ್ತೀವಿ, ರಾಜಕೀಯ ಮಾಡಬೇಡಿ. ತಮಿಳುನಾಡಿನವರು ಹಿಂದೇನು ಮಾಡಿದ್ರು ನಾನು ಅದನ್ನೇ ಮಾಡಬೇಕು ಅಂತ ರಾಜಕೀಯ ಮಾಡಬೇಡಿ. ಇದು ಕುಡಿಯುವ ನೀರಿಗಾಗಿ, ವಿದ್ಯುತ್ ಶಕ್ತಿಗಾಗಿ, ತೀರ ಮಳೆ ಬಂದಾಗ ಭಾರಿ ಪ್ರವಾಹ ಆಗಿ ನೀರು ಸಿಕ್ಕಾಪಟ್ಟೆ ಹೋಗುತ್ತೆ, ಅದನ್ನೆಲ್ಲ ತಡೆಯುವಂತ ಇದೊಂದು ಅದ್ಭುತವಾದ್ದು ಮೇಕೆದಾಟು. ಮೇಕೆದಾಟು ಬಗ್ಗೆ ತಮಿಳುನಾಡು ಮುಖ್ಯಮಂತ್ರಿಗೆ ಹೇಳ್ತೀವಿ, ಗಂಭೀರವಾಗಿ ಇದನ್ನ ನೀವು ಒಪ್ಕೊಳ್ಬೇಕು. ಒಪ್ಪಲಿಲ್ಲ ಕರ್ನಾಟಕದಲ್ಲಿ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ. ನೀವೇನು ನಿಮ್ಮ ಚಿತ್ರಗಳನ್ನು ಬಿಡುಗಡೆ ಮಾಡಿದ್ರೆ ಸಂಪೂರ್ಣ ರದ್ದು ಮಾಡ್ತೀವಿ, ಸಂಪೂರ್ಣ ವಿರೋಧ ಮಾಡ್ತೀವಿ. ಮೇಕೆದಾಟು ಆಗಲೇಬೇಕು.